ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು 3ನೇ ಕಾರ್ತಿಕ ಸೋಮವಾರ. ಸೊ ಬೇಗ ಬೇಗ ಎದ್ದು ಎಲ್ಲ ಪೂಜೆ ಮಾಡಿ ಆಯಿತು. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಾಡ್ತಾ ಇದ್ದಾರೆ, ಅಂದರೆ ಒಬ್ಬಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅಮ್ಮ. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ವಿಕ್ಕಿ ಅವ್ರು ಇವತ್ತು ಶೂಟಿಂಗ್ ಹೋಗ್ತಾ ಇದ್ದಾರೆ. ಸೊ ನನ್ನನ್ನು ಆನ್ ದ ವೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಏನು ಸಮಾಚಾರ? ಎಲ್ಲಿ ಶೂಟು? ಇಲ್ಲ, ಗೋವಾಗ ಹೋಗಿ ಬಂದ್ಮೇಲೆ ಇದೆ ಅಲ್ಲ. ಎಲ್ಲಿ ಶೂಟ್ ನಿಮ್ದು? ಹಲ್ಸೂರ್ಗೆ ಹೋಗ್ತಾ ಇದ್ದೀರಾ? ಬರೋದು ವಾಪಸ್ ಸಂಜೆ 6 ಗಂಟೆ. ನಾನು ನಂಗೆ ಪಿಕ್ ಮಾಡ್ಕೊಂಡ್ ಬರ್ಬೇಕು. 6 ಗಂಟೆ 5:30 6 ಗಂಟೆ ಆಗುತ್ತೆ, ಗೊತ್ತಿಲ್ಲ. ಅಲ್ಲಿ ಎಷ್ಟು ಬೇಗ ಮುಗಿಯುತ್ತೆ ಬೇಗ ಬರ್ತೀವಿ. ಓಕೆ. ಸೊ ಇವಾಗ ನಾವು ಆನ್ ದ ವೇ ಹಾಗೆ ಅಮ್ಮನ ಮನೆ ಹತ್ರ ಬಿಡಿಸ್ಕೊತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿಬಿಟ್ಟು ಒಬ್ಬಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡಿ ತಿನ್ಕೊಂಡು ಬರೋದು ವಾಪಸ್. ಇದು ಇವತ್ತಿನ ರಂಗೋಲಿ. ಸಂಜೆ ಲೇಟ್ ಆಗ್ಬಿಡುತ್ತೆ ಅಂತ ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ರಂಗೋಲಿ ಚೆನ್ನಾಗಿದೆಯಾ ಅಂತ ಹೇಳಿ. ಅಮ್ಮ ಮನೆಗೆ ಬಂದೆ, ಹೊರಬಿಟ್ಟು ಹೋದ್ರು. ಅಮ್ಮ ಏನಾಗ್ಲೇ ಗಮ್ಮನಿಸ್ತಿದ್ಯಾ? ಏನಾಯ್ತು ತೋಸು? ಏನಮ್ಮ ಏನೋ ಒಂದು ಮಾಡ್ಕೊಳ್ತೀಯಾ ಇವಾಗ? ಅಯ್ಯೋ, ತೋರ್ಸೋ, ಪ್ಲಾಸ್ಟರ್ ತರಲ್ಲ? ಏನು ಮಾಡ್ತಾ ಇದೆಯಾ? ಒಬ್ಬಟ್ಟು ಹೂರ್ಣ ಮಾಡ್ತಾ ಇದ್ದೀನಿ. ಹೂರ್ಣ? ಇದೇನಕ್ಕೆ? ಒಬ್ಬಟ್ಟು ಸಾರ್ಗ? ಇದು ಸಾರಿಗೆ? ಒಬ್ಬಟ್ಟಿನ ಸಾರು. ಇದು ಕಾಳುಳಿಗ? ಮಾಡಿಲ್ಲ, ರೆಡಿ ಮಾಡಿಲ್ಲ. ಕಾಯಿ ತುರಿಬೇಕಾದ್ರೆ ನಮ್ಮಮ್ಮ ಕೈಗೆ ಏನೋ ಮಾಡ್ಕೊಬಿಟ್ಟಿದ್ದಾರೆ, ಏಟ್ ಮಾಡ್ಕೊಬಿಟ್ಟಿದ್ದಾರೆ ಪಾಪ. ನಾವುಗಳಾದ್ರೆ ಅಯ್ಯೋ ಏನೋ ಆಗ್ಬಿಟ್ಟಿದೆ ಅಂತ ಭಯ ಪಡ್ಕೊಂಡ್ಬಿಟ್ಟು ಏನೋ ಕೆಲಸನೇ ಮಾಡೋಕ್ಕೋಗಲ್ಲ. ಅವ್ರು ಅಷ್ಟಾದರೂ ಕಾಫಿ ಪುಡಿ ಮೆತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ನೋಡಿ ತುಳಸಿ ಗಿಡ ಎಷ್ಟು ಬೆಳೆಸವ್ರೆ ಅಂದರೆ, ನಮ್ಮ ಅಮ್ಮಂಗೆ ತುಳಸಿ ಅಂದರೆ ಭಾರಿ ಇಷ್ಟ. ಎಲ್ಲ ತುಳಸಿ ಪಾಟೆ. ಇದೆಲ್ಲ ಬೇರೆ ಗಿಡಗಳು. ನಮ್ಮ ಅಪ್ಪನ ಗಿಡಗಳು ಅಂದರೆ ಭಾರಿ ಇಷ್ಟ. ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಾಕೋರೆ. ಜಾಗ ಇಲ್ವಲ್ಲ, ಕೆಳಗಡೆ ನೆಲ ಇರಬೇಕು, ಚೆನ್ನಾಗಿ ಬೆಳೆಯುತ್ತೆ. ಕೋಸಂಬರಿಗೆ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ. ಟ್ರೈಪಾಡ್ ಮರ್ತೋಯ್ತು ಇವತ್ತು ತರೋದು, ಅದಕ್ಕೆ ಹಾಗೆ ಮೊಬೈಲ್ ಕೆಳಗಡೆ ಇಟ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅವ್ರು ಬೇರೆ ಕೈ ಬಿಟ್ಟಿದಾರ. ಸಾಯಂಕಾಲ ನಮ್ಮ ಅಪ್ಪ ಅಮ್ಮನ್ನ, ನಮ್ಮ ಅತ್ತೆನ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಇನ್ನೂ ಹೇಳಿಲ್ಲ, ಸರ್ಪ್ರೈಸ್ ಅವ್ರಿಗೆ. ವಿಕ್ಕಿ ಬೇಗ ಬಂದರೆ ಶೂಟಿಂಗಿಂದ ಹೋಗ್ಬೋದು. 6 ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಯಾವಾಗ ಬರ್ತಾರೆ ಅಂತ. ದೂರ ಟ್ರಾಫಿಕ್ಕು. ಇವಾಗ ಎಲ್ಲೋದ್ರೂ ಬೇಗ ಹೋಗ್ಬೇಕು, ಲೇಟ್ ಆಗುತ್ತೆ ಬರೋದು. ಕಾಯಿ ಹಬ್ಬದ ಬಂದರೆ ನಮ್ಮಪ್ಪ ಟೊಮೊಟೊಗಳಲ್ಲಿ ಹುಳ ಇರುತ್ತೆ, ಸ್ವಲ್ಪ ನೋಡ್ಕೊಂಡೇ ಹಾಕಬೇಕು. ಏನಮ್ಮ ಒಗ್ಗರಣೆ ಹಾಕ್ತಾ ಇದೆಯಾ? ಕಾಳುಳಿಗೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪ. ಕಾಳುಳ್ಳಿ ಅಂದ್ರೆ ಕಾಳು ಗೊಜ್ಜು. ಏನಕ್ಕೆ ಮಾಡ್ತಾ ಇದಾರೆ ಅಂದ್ರೆ ದೇವ್ರಿಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ವಿಕ್ಕಿ ಅವರು ಒಬ್ಬಟ್ಟು ಜೊತೆ ಕಾಳುಳ್ಳಿನೇ ತಿನ್ನೋದು, ಕಾಳು ಗೊಜ್ಜಿದ್ರೇನೆ ಒಬ್ಬಟ್ಟು ತಿನ್ನೋದು, ಅದಕ್ಕೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅಳಿಯಂಗೋಸ್ಕರ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದೇ ಥರ ಒಬ್ಬಟ್ಟಿಗೆ ಕಾಳು ಗೊಜ್ಜು ನೆನೆಸ್ಕೊಂಡು ತಿಂತೀರಾ? ಕಮೆಂಟ್ ಮಾಡಿ.
ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಾ ಆಗಲೇ ಮಸಾಲ ಏನೇನು ಹಾಕಿದ್ಯಾ ಇದಕ್ಕೆ? ಬೆಳ್ಳುಳ್ಳಿ, ಶುಂಠಿ, ಕಾಯಿ, ತೆಂಗಿನಕಾಯಿ, 2 ಟೊಮೊಟೊ, ಮತ್ತೆ ಚಕ್ಕೆ, ಚಕ್ಕೆ ಲವಂಗ, ಗಸಗಸೆ. ಆಮೇಲೆ ಧನಿಯಾ ಪುಡಿ 1 ಸ್ಪೂನು, 1 ಸ್ಪೂನು ಖಾರದ ಪುಡಿ. ಧನಿಯಾ ಪುಡಿ 1 ಸ್ಪೂನ್, ಖಾರದ ಪುಡಿ 1 ಸ್ಪೂನ್. ಈ ಮಸಾಲೆಗೆ ಕಾಳುಳ್ಳಿಗೆ ಇದು ಸಕ್ಕತ್ತಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲ. ಒಗ್ಗರಣೆ ಆಯ್ತಾ? ಈರುಳ್ಳಿ ಫ್ರೈ ಆಯ್ತಾ? ಇವಾಗೇನು ಮಸಾಲೆ ಹಾಕ್ತಿದ್ಯಾ ಗ್ರೈಂಡ್ ಮಾಡ್ಕೊಂಡು? ನಮ್ಮಮ್ಮ ಮಾತಾಡ್ಕೊಂಡು ಬದನೆಕಾಯಿ ಹಾಕೋದು ಮರ್ತೋಯ್ತು ಅಂತಂದ್ರು ಒಗ್ಗರಣೆಗೆ. ಸೊ ಇವಾಗೂ ಹಾಕ್ಬೋದು, ತೊಂದರೆ ಇಲ್ಲ, ಬೇಯತ್ತೆ. ಫ್ರೈ ಆಗಲ್ಲ ಅಷ್ಟೇ, ಬಟ್ ಬೇಯತ್ತೆ. ಸೊ ಇವಾಗ ಹಾಕು ಅಂತ ಹೇಳಿದೆ, ಅದಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಇವಾಗೂ ಹಾಕು, ಬೇಯತ್ತೆ, ತೊಂದರೆ ಇಲ್ಲ. ತುಂಬ ಗಟ್ಟಿಯಾದ ತರಕಾರಿ ಆದರೆ ಬೇಯಲ್ಲ, ಬದನೆಕಾಯಿ ಆದರೆ ಬೇಯುತ್ತೆ, ತೊಂದರೆ ಇಲ್ಲ, ಹಾಕ್ಕೋಬೋದು. ಸೊ ಆಲ್ರೆಡಿ ಕಾಳು ಬೇಯಿಸಿಟ್ಟಿದ್ದಾರೆ, ಕಾಲು ಆಲೂಗಡ್ಡೆ ಬೇಯಿಸಿಟ್ಟಿದ್ದಾರೆ. ಕಾಳು ಬ್ರೌನ್ ಕಾಳು 2 ವಿಸಿಲ್ ಮಾಡಿ ಬೇಯಿಸಿಟ್ಕೋಬೇಕು. ಸೊ ಮಸಾಲೆ ಈ ಥರ ಎಣ್ಣೆ ಬಿಟ್ಟಿದೆ ಸ್ವಲ್ಪ, ಇವಾಗ ಬೇಯಿಸಿಟ್ಟಿರೋದನ್ನ ಹಾಕೋತಾ ಇದ್ದಾರೆ. ಇವಾಗ ಒಬ್ಬಟ್ಟು ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ನಮ್ಮ ಮನೇಲೆಲ್ಲ ಒಬ್ಬಟ್ಟು ಸಾರು ಮಾಡೋದು, ಬಟ್ ವಿಕ್ಕಿ ಅವ್ರ ಮನೇಲಿ ಒಬ್ಬಟ್ಟು ರಸ ಮಾಡ್ತಾರೆ, ನಮ್ಮ ಮನೇಲಿ ಒಬ್ಬಟ್ಟು ಸಾಂಬಾರೇ ಮಾಡೋದು. ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ದಾರೆ. ಇದು ಮಸಾಲೆ ರುಬ್ಬಕ್ಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಗಸಗಸೆ, ಬೇಯಿಸಿರೋ ಟೊಮೆಟೊ ಇಷ್ಟು ರುಬ್ಕೊಂಡಿದ್ದಾರೆ. ಇದಕ್ಕೆ ಹಾಕ್ಬಿಟ್ಟು ಬೇಯಿಸಿರೋ ಬೇಳೆದು ರಸ ಮತ್ತು ಒಂಚೂರು ಹೂರಣ ಹಾಕ್ಬಿಟ್ರೆ ಒಬ್ಬಟ್ಟಿನ ಸಾರು ರೆಡಿ. ಆ ಪಾತ್ರೆ ಬಂದ್ಬಿಟ್ಟು ಬೇಳೆ ಬೇಯಿಸಿರೋ ಪಾತ್ರೆನ ತಗೊಂಡಿದ್ದಾರೆ. ನಾನು ಒಬ್ಬಟ್ಟು ಸಾರು 4 ಡೇಸ್ ಆದರೂ ತಿಂತೀನಿ. ದಿನ ಹೋಗ್ತಾ ಒಂದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರು. ಇದು ಬೇಳೆ ಬೇಯಿಸಿರೋ ನೀರು, ಕೊತ್ತಂಬರಿ ಮತ್ತು ಟೊಮೊಟೊ ಒಂದೆರಡು ಬೇಯಿಸ್ಕೊಂಡಿದ್ದಾರೆ ಇದ್ರ ಜೊತೆ. ಆಮೇಲೆ ಹುಣಸೆಹಣ್ಣು ಹುಳಿ ಇಷ್ಟು ಹಾಕಿದ್ರೆ ಒಬ್ಬಟ್ಟು ಸಾರು ರೆಡಿ. ಹುಣಸೆ ಹುಳಿ ಕಮ್ಮಿ ಬೇಕು ಅಂದವರು ಹುಳಿ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅಂದ್ರೆ ನನಗೆ ಯೂಶಲಿ ಹುಳಿ ಇದ್ರೆ ಇಷ್ಟ. ನಮ್ಮ ಮನೇಲೆಲ್ಲ ನನ್ಗೆ ಹೆಂಗೆ ಇಷ್ಟನೋ ಹಾಗೆ ಮಾಡ್ತಾರೆ. ನೀರು ಎಷ್ಟು ಬೇಕೋ ಗಟ್ಟಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ಹಾಕ್ಕೊಳ್ಳಿ. ಖಾರದ ಪುಡಿ ಬೇಕು ಅಂದರೆ ಇನ್ನೊಂಚೂರು ಖಾರ ಹಾಕ್ಕೊಳ್ಳಿ. ಇಲ್ಲಿ ನಾವು ಒಣಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಕೆಂಪಗಿದೆ. ಸೊ ಇವಾಗ ಏನು ಟೇಸ್ಟ್ ನೋಡ್ತಾ ಇಲ್ಲ, ದೇವ್ರಿಗೆ ಇಡಬೇಕಲ್ವಾ, ದೇವ್ರಿಗೆ ಇಟ್ಟ ಮೇಲೆ ಟೇಸ್ಟ್ ನೋಡೋಣ ಅಂತ. ನನಗೆ ಸಖತ್ ಹೊಟ್ಟೆ ಹಸಿತೈತೆ, ಊಟ ಮಾಡಿಬಿಡ್ತೀನಿ, ಸಾರು ರೆಡಿಯಾಗಿದೆ ಅಂದ್ಬಿಟ್ಟು ಎಲ್ಲ ಅಮ್ಮ ಸ್ವಲ್ಪ ಎತ್ತಿಟ್ಟಿದ್ದಾರೆ. ಅನ್ನ ಹಾಕ್ಕೊಂಡೆ. ಒಬ್ಬಟ್ಟು ಇನ್ನೂ ರೆಡಿ ಆಗಿಲ್ಲ. ವೈಟ್ ರೈಸ್, ಕೋಸಂಬರಿ, ಕಾಳು ಗೊಜ್ಜು, ಹೂರ್ಣ, ಇಲ್ಲಿ ಸಾರು ಕುದೀತಾ ಇದೆ. ಸೊ ಇಷ್ಟು ರೆಡಿಯಾಗಿದೆ ಎಲ್ಲ. ದೇವರು ಸ್ವಲ್ಪ ಎತ್ತಿಟ್ಬಿಟ್ಟಿದ್ದಾರೆ, ನಾನು ಸ್ವಲ್ಪ ತಿನ್ಬೇಕು ಇವಾಗ.
ಒಬ್ಬಟ್ಟು ತಟ್ಟೋಣ. ನಮ್ಮ ಅಕ್ಕ ಇದ್ರೆ ತಟ್ಕೊಟ್ಟಿರೋಳು ಯಾವಾಗ್ಲೂ, ಇವತ್ತು ಅವಳಿಲ್ಲ. ನಾನು ಟ್ರೈಪಾಡ್ ತರದಲ್ಲೇ ಇವತ್ತು ಸರ್ಕಸ್ ಮಾಡ್ತಾಯಿದ್ದೀನಿ, ವಿಡಿಯೋ ಶೂಟ್ ಮಾಡೋಕ್ಕೆ ನಾನೇ, ಅವ್ರಿಗೆ ಗೊತ್ತಾಗಲ್ಲ. ಸೊ ನಾನು ತಟ್ಟಿದ್ದೀನಿ. ನನಗೆ ಹೂರ್ಣ ಮತ್ತು ಮೈದಾ ಕಲಸೋದೆಲ್ಲ ಸ್ವಲ್ಪ ಬರಲ್ಲ. ಸೊ ರೆಡಿ ಮಾಡಿಟ್ಟಿರೋದನ್ನ ತಟ್ಟಿದ್ದೀನಿ. ಇವಾಗ ಸುಡೋಣ ಇದನ್ನು. ಸ್ಲೋ ಫ್ಲೇಮಲ್ಲಿ ಬೇಯಿಸಿದ್ದಾಗಿದೆ. ಕಡೆ ಸೀದೋಯ್ತಾ ಏನೋ ಗೊತ್ತಿಲ್ಲ. ಸ್ವಲ್ಪ ಸೀದೋಯ್ತು, ಈ ಕಡೆ ಸರಿಯಾಗಿದೆ. ಫೈನಲಿ ಲಾಸ್ಟ್ ಒಬ್ಬಟ್ಟು ಸುಡ್ತಾ ಇದ್ದೀನಿ. ಸೊ ಎಲ್ಲ ಖಾಲಿ, ಮೈದಾ ಇಷ್ಟು ಮಿಕ್ತು, ಹೂರ್ಣ ಖಾಲಿ. ಸೊ ಇಷ್ಟು ಒಬ್ಬಟ್ಟಾಗಿದೆ. ಇಷ್ಟು ಒಬ್ಬಟ್ಟಾಯಿತು. ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟು ಒಬ್ಬಟ್ಟು ಸುಟ್ಟಿರೋದು ನಾನು ಒಬ್ಬಳೆ. ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಒಬ್ಬಳೆ ಇದೆ ಫಸ್ಟ್ ಸುಟ್ಟಿರೋದು. ಯೂಶಲಿ ನಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ಬಿಟ್ಟರೆ ಕಾರ್ತಿಕ ಮಾಸಕ್ಕೆ ಒಬ್ಬಟ್ಟು ಮಾಡೋದು. ಹೇಗಿದೆ? ಸೊ ಫೈನಲಿ ಒಬ್ಬಟ್ಟಾಯಿತು. ಕೆಮ್ಮೆ ಹೋಗಿಲ್ಲ. ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಸಂಜೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಲವಂತ ಮಾಡಿದೆ, ಹೋಗೋಣ ಬನ್ನಿ ಅಂತ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ. ಸೊ ನಮ್ಮಮ್ಮ ಈಗಲೇ ದೀಪ ಹಚ್ಚಿ ಇಡ್ತವ್ರೆ, ರೆಡಿ ಮಾಡ್ತವ್ರೆ. ಇವಾಗ 4:15 ಟೈಮ್. ಅಲ್ಲಿ ಜಾಸ್ತಿ ಹೂವು ಸಿಕ್ಸೋಕ್ಕಾಗಲ್ಲ ಅಂತ ಒಂದೊಂದೇ ಹೂವು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಫೈನಲಿ ನಮ್ಮಮ್ಮ ರೆಡಿ ಮಾಡಿಬಿಟ್ಟಿದ್ದಾರೆ. ದೇವ್ರೆ ಇಷ್ಟಪಟ್ಟು ರೆಡಿ ಮಾಡಿದ್ದಾರೆ. ಬಂದು ನಮ್ಮ ಮನೆಗೆ ತಿನ್ಬಿಟ್ಟು ಹೋಗು, ಟೇಸ್ಟ್ ಮಾಡೋಗು. ಇಷ್ಟೇ, ಜಾಸ್ತಿ ಅಡುಗೆ ಮಾಡಿಲ್ಲ, ಸ್ವಲ್ಪನೇ. ಗೇಟ್ ಶಬ್ದ ಆಗ್ತೈತೆ. ನಾನು ಸಡನ್ನಾಗಿ ವಿಡಿಯೋ ಆಯ್ತಾ? ಅಯ್ಯೋ, ಫುಲ್ ಕತ್ಲೆ ಕಪ್ಪಗೆ ಬೀಳ್ತಿದ್ದೀರಾ. ಕಪ್ಪು ಬೀಳ್ತಾ ಇದೀನಾ? ಸ್ವಲ್ಪ ಬೆಳ್ಳಗೆ ಮಾಡುವ. ನನ್ನ ಫೋನ್ ಏನೋ ಆಗೋಗಿದೆ ವಿಕ್ಕಿ. ಫೋನ್ ವಯಸ್ಸಾಯ್ತು, ಹೊಸ ಫೋನ್ ಕೊಡಿಸಿ. ಆಯ್ತಾ ಶೂಟು? ನೋಡಿ ಬರೋದು ಹೆಂಗೆ ಕಂಡಿಡ್ದುಬಿಟ್ಟು ವಿಡಿಯೋ ತೆಗಿತಾ ಇದೀನಿ. ಎಲ್ಲೋಗಿದ್ರಿ? ಅಯ್ಯೋ ಅಲ್ಸೂರು ತಿಂದು ತೇಗಿ ಹಾಕ್ಲಿಸ್ತವ್ರೆ. ಹೇಗಿದೆ ವಿಕ್ರಮ್ ಸಾಹೇಬ್ರೆ? ನಮ್ಮಮ್ಮ ಹೂರ್ಣ ಮೈದಾ ಎಲ್ಲ ಕಳಿಸಿದ್ದು. ಅಷ್ಟೊಬ್ಬಟ್ಟು ನಾನೇ ಮಾಡಿದ್ದು. ತಟ್ಟಿದ್ದು ಸುಟ್ಟಿದ್ದು ಎಲ್ಲ. ಶೂಟಿಂಗ್ ಮುಗಿಸ್ಕೊಂಬಂದು ಒಂದೇ ಒಂದು ಒಬ್ಬಟ್ಟು ಸಾಕು ಅಂತ ಒಂದೇ ಒಂದು ಒಬ್ಬಟ್ಟು ತಿಂತವ್ರೆ. ಇಲ್ಲಿ ನೋಡಿ, ನಂದು ಅಯ್ಯೋ ಕಾಲು ತೋರಿಸೋಷ್ಟರಲ್ಲಿ ಕಟ್ ಮಾಡೋದ್ಲು ಫೋನ್. ನೀನೇ ಫಸ್ಟ್ ತಿಂತಿರೋದು. ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಲ್ಲಿ ಶೂ ಹಾಕೋತವ್ರೆ, ನಮ್ಮಮ್ಮ ರೆಡಿ ಆಗವ್ರೆ, ಬಾಗ್ಲು ಹಾಕೋತವ್ರೆ. ವಿಕ್ಕಿ ಅವ್ರು ಬಂದರು, ಕೆಳಗಡೆ ಇದ್ದಾರೆ. ಸೊ ನಮ್ಮನೆಗೆ ಹೋಗಿ ನಾನು ರೆಡಿಯಾಗಿ ದೀಪ ಹಚ್ಬಿಟ್ಟು ಆಚೆ ಹೋಗಬೇಕು. ಎಲ್ಲೋಗ್ತಾ ಇದ್ದೀವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಚಾನಲ್ನ. ಧನ್ಯವಾದಗಳು.